ಹರೇ ಕೃಷ್ಣ, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ನಿಮಗೆ ಹಸುಗಳಲ್ಲಿ ಆಗುವ ಕೆಚ್ಚಲು ಬಾವಿಗೆ ಸಿಂಪಲ್ ರೆಮಿಡಿ ತಗೊಂಡು ಬಂದಿದ್ದೇನೆ. ಇದಕ್ಕೆ ಬೇಕಾಗುವ ಪದಾರ್ಥಗಳು: ಲೋಳೆಸರ ಅಂದರೆ ಅಲೋವೆರಾ, ಒಂದು ಪೂರ್ಣ ಎಲೆ ಸುಮಾರು 250 ಗ್ರಾಂ, ಅರಿಶಿನ ಪುಡಿ 50 ಗ್ರಾಂ, ಸುಣ್ಣ 15 ಗ್ರಾಂ, ನಿಂಬೆಹಣ್ಣು 6. ತಯಾರಿಸುವ ವಿಧಾನ: ಲೋಳೆಸರದ ಎಲೆಯಿಂದ ಮುಳ್ಳುಗಳನ್ನು ತೆಗೆದು ಎಲೆಯನ್ನು ಸಣ್ಣ ಸಣ್ಣ ತುಂಡುಗಳಾಗಿ ಕತ್ತರಿಸಿ. ಈ ತುಂಡುಗಳನ್ನು ಅರಿಶಿನ ಪುಡಿ ಮತ್ತು ಸುಣ್ಣದೊಂದಿಗೆ ಸೇರಿಸಿ ಅರೆದು ಕೆಂಪು ಬಣ್ಣದ ಪೇಸ್ಟ್ ತಯಾರಿಸಿ. ಔಷಧಿ ನೀಡುವ ಕ್ರಮ: ಮೊದಲು ಕೆಚ್ಚಲುಗಳನ್ನು ಚೆನ್ನಾಗಿ ತೊಳೆದು ಸ್ವಚ್ಛಗೊಳಿಸಿ ಒಣಗಿಸಿ ನಂತಿಸಿ. ನಂತರ ಕೆಚ್ಚಲಿನ ಎಲ್ಲಾ ಭಾಗಗಳಿಂದ ಹಾಲನ್ನು ಸಂಪೂರ್ಣವಾಗಿ ಕರೆದು ಕೆಚ್ಚಲನ್ನು ಬರಿದು ಮಾಡಿ. 1 ಹಿಡಿಯಷ್ಟು ತಯಾರಿಸಿದ ಪೇಸ್ಟಿಗೆ 200 ಮಿಲಿ ನೀರು ಬೆರೆಸಿ ತೆಳ್ಳಗೆ ಮಾಡಿಕೊಳ್ಳಿ. ಈ ಮಿಶ್ರಣವನ್ನು ಪ್ರತಿದಿನ 10 ಬಾರಿಯಂತೆ 5 ದಿನಗಳ ಕಾಲ ಹಸುವಿನ ಕೆಚ್ಚಲಿಗೆ ಲೇಪಿಸಿ. ಪ್ರತಿ ಬಾರಿ ಲೇಪಿಸುವ ಮುನ್ನ ಮೊದಲನೇ ಹಂತದಂತೆ ಹಾಲನ್ನು ಕರೆದು ಕೆಚ್ಚಲನ್ನು ಬರಿದು ಮಾಡಬೇಕು. ನಿಂಬೆಹಣ್ಣನ್ನು ಸಮಾನವಾಗಿ ಕತ್ತರಿಸಿ ದಿನಕ್ಕೆ 3 ಬಾರಿಯಂತೆ 3 ದಿನಗಳ ಕಾಲ ಹಸುವಿಗೆ ತಿನ್ನಿಸಬೇಕು. ದಿನದ ಕೊನೆಯಲ್ಲಿ ಎಣ್ಣೆ ಆಧಾರಿತ ಮಿಶ್ರಣವನ್ನು ಲೇಪಿಸಬೇಕು. ಇದನ್ನು ಮಾಡಿ ನೋಡಿ. ಹಸುವಿನ ಕೆಚ್ಚಲು ಬಾವು ಕಡಿಮೆ ಆದ ಮೇಲೆ ನೀವೇ ಕಮೆಂಟ್ಸ್ನಲ್ಲಿ ಬಂದು ತಿಳಿಸಿ.